ಹಲೋ ನಮಸ್ತೆ ಗುರುವೆ. ಈ ವಾರ OTT ಯಾವ ಸೀರೀಸ್ಗಳು ಸಿನಿಮಾಗಳು ರಿಲೀಸ್ ಆಗಿದೆ, ಅದರಲ್ಲಿ ಯಾವ್ದನ್ನ ಮಿಸ್ ಮಾಡದೆ ನೋಡಬೇಕು, ಯಾವ್ದನ್ನ ಮಿಸ್ ಮಾಡ್ಕೊಂಡ್ರು ಕಳ್ಕೊಳ್ಳೋದು ಏನೂ ಇಲ್ಲ ಅನ್ನೋದನ್ನೆಲ್ಲ ಇವತ್ತಿನ OTT ರೆಕಮೆಂಡೇಶನ್ಸ್ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ನೋಡ್ಕೊಂಬರೋಣ. ಶಿವಮ್ಮ ಎರೆ ಹಂಚಿನಾಡ ರಿಷಬ್ ಶೆಟ್ಟಿ ಅವರು ನಿರ್ಮಿಸಿ ಜೈಶಂಕರ್ ಆರ್ಯರ್ ಅವರು ಡೈರೆಕ್ಟ್ ಮಾಡಿರುವಂತಹ ಈ ಸಿನಿಮಾದಲ್ಲಿ ಶರಣಮ್ಮ ಅವರು ಮೇನ್ ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಸಣ್ಣ ಗ್ರಾಮದಲ್ಲಿ ಶಿವಮ್ಮ ಒಂದು ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಅಡಿಗೆ ಕೆಲಸವನ್ನ ಮಾಡ್ಕೊಂಡಿರ್ತಾರೆ. ಮಗಳ ಮದುವೆ ಮಾತುಕತೆ ಮನೇಲಿ ನಡೀತಾ ಇರುತ್ತೆ. ಹೀಗಿರುವಾಗ ಶಿವಮ್ಮ ಅವರು ಒಂದು ಬಿಸ್ನೆಸ್ ನ ಶುರು ಮಾಡ್ತಾರೆ. ಏನ ಬಿಸ್ನೆಸ್? ನೆಟ್ವರ್ಕ್ ಮಾರ್ಕೆಟಿಂಗ್ ನ ಬಲೆಗೆ ಬಿದ್ದ ಇವರಿಗೆ ಏನೆಲ್ಲ ಅನಾಹುತಗಳು ಎದುರಾಯ್ತು ಅನ್ನೋದೇ ಇಲ್ಲಿನ ಪ್ಲಾಟ್. ಈ ಸಿನಿಮಾದ ಕತೆ ಆನ್ ಪೇಪರ್ ಸಾಲಿಡ್ ಆಗಿದೆ ಅಂಡ್ ಅಷ್ಟೇ ಎಫೆಕ್ಟಿವ್ ಆಗಿ ಅದನ್ನ ತೆರೆ ಮೇಲೆ ತಂದಿದ್ದಾರೆ. ಕತೆ ಎಷ್ಟು ಸಾಲಿಡ್ ಆಗಿದೆಯೋ ಅದಕ್ಕಿಂತ ಒಂದು ತೂಕ ಜಾಸ್ತಿ ಇಲ್ಲಿನ ಕ್ಯಾರೆಕ್ಟರೈಸೇಷನ್ ಗಳನ್ನ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ವೆಲ್ ಡಿಫೈನ್ಡ್ ಪಾತ್ರಗಳು, ರಿಲೇಟಬಲ್ ಆಗಿರುವಂತಹ ಸನ್ನಿವೇಶಗಳು, ಮಧ್ಯ ಕಾಮಿಡಿ ಎಪಿಸೋಡ್ ಗಳನ್ನ ಕೂಡ ಇಟ್ಟು ಸಖತ್ ಎಂಟರ್ಟೈನ್ ಮಾಡಿದ್ದಾರೆ. ನಿಜವಾಗ್ಲೂ ಮಸ್ಟ್ ವಾಚ್ ಗುರುವೆ. ಸನ್ನೆಕ್ಸ್ಟ್ ಅಲ್ಲಿ 7.6 IMDb ರೇಟಿಂಗ್ ನೊಂದಿಗೆ ರಿಲೀಸ್ ಆಗಿದೆ. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಗ್ರೇಟ್ ವಾಚ್. ಚಾವಾ ಇದು ಲಕ್ಷ್ಮಣ್ ಉತೇಕರ್ ಅವರು ಡೈರೆಕ್ಟ್ ಮಾಡಿ ಸ್ತ್ರೀ 2, ಮುಂಜಾರಂತಹ ಹಿಟ್ ಗಳನ್ನ ನೀಡಿರುವಂತಹ ಮ್ಯಾಡ್ ಆಫ್ ಫಿಲ್ಮ್ಸ್ ಇದಕ್ಕೆ ಬಂಡವಾಳವನ್ನ ಹೂಡಿದ್ದಾರೆ. ಇಲ್ಲಿ ವಿಕ್ಕಿ ಕೌಶಲ್, ರಶ್ಮಿಕಾ ಮಂದಣ್ಣ, ಅಕ್ಷಯ್ ಖನ್ನಾ ಇನ್ನೂ ಮುಂತಾದ ಪ್ರಮುಖ ಕಲಾವಿದರು ಕಾಣಿಸ್ಕೊಂಡಿದ್ದಾರೆ. ಚಾವಾ ಅಂದ್ರೆ ಸಿಂಹದ ಮರಿ ಅಂತ ಅರ್ಥ. ಅಂಡ್ ಹೆಸರಿನಂತೆ ವಿಕ್ಕಿ ಕೌಶಲ್ ಅವರು ಕೂಡ ಸಿಂಹದ ರೀತಿಯಲ್ಲೇ ಗರ್ಜಿಸಿದ್ದಾರೆ ಈ ಸಿನಿಮಾದ ಮೂಲಕ. ಸಿನಿಮಾ ರಿವಾಲ್ವ್ ಆಗೋದು ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಪುತ್ರ ಛತ್ರಪತಿ ಸಾಂಬಾಜಿ ಮಹಾರಾಜ್ ಅವರ ಸುತ್ತ. ಮುಘಲ್ರು ಹಾಗೂ ಮರಾಠ ನಡುವಿನ ಸಂಘರ್ಷವನ್ನ ಈ ಸಿನಿಮಾ ಬ್ಯೂಟಿಫುಲ್ ಆಗಿ ತೋರಿಸ್ಕೊಟ್ಟಿದೆ. ಬಾಕ್ಸ್ ಆಫೀಸ್ ನಲ್ಲಿ 700 ಕೋಟಿಯಷ್ಟು ಕಲೆಕ್ಷನ್ ಮಾಡಿ ಬ್ಲಾಕ್ ಬಸ್ಟರ್ ಅಂತ ಅನಿಸ್ಕೊಂಡಿರುವಂತಹ ಈ ಸಿನಿಮಾ ಖಡಕ್ ಸಿನಿಮಾ ಪ್ರಕಾರ ಒಂದು ಗ್ರೇಟ್ ವಾಚ್. 7.7 IMDb ರೇಟಿಂಗ್ ನೊಂದಿಗೆ ನೆಟ್ಫ್ಲಿಕ್ಸ್ ಅಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ. #ಪಾರು ಪಾರ್ವತಿ ಎರಡು ಎಕ್ಸ್ಟ್ರೀಮ್ಲಿ ಆಪೋಸಿಟ್ ಕ್ಯಾರೆಕ್ಟರ್ಗಳು ಒಟ್ಟಿಗೆ ಜರ್ನಿ ಮಾಡುವಂತಹ ಕಥೆಯನ್ನ ಇಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದು, ಅವರ ಅನುಭವಗಳನ್ನ ಅವರು ಪರಿಚಯ ಮಾಡಿಕೊಡುವಂತಹ ಜನಗಳ ಸುತ್ತ ಕಥೆಯನ್ನ ಪೋಣಿಸಿದ್ದಾರೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಈ ತರ ಟ್ರಾವೆಲ್ ಬೇಸ್ಡ್ ಸ್ಟೋರಿ ಇರುವಂತಹ ಸಿನಿಮಾಗಳು ಬಹಳ ಕಡಿಮೆ. ಹಾಗಿರುವಾಗ ಇವರು ಈ ಕಥೆಯನ್ನ ಜನಗಳಿಗೆ ತಲುಪಿಸಬೇಕು ಅಂತ ಅನ್ಕೊಂಡಿದ್ದಕ್ಕೆ ಒಂದು ಅಪ್ರಿಸಿಯೇಷನ್ ಬರಲೇಬೇಕು. ದೀಪಿಕಾ ದಾಸ್ ಹಾಗೂ ಪೂನಂ ಸರ್ನಾಯಕ್ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿದ್ದು ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿ ಎಕ್ಸ್ಪೀರಿಯನ್ಸ್ ಅನ್ನ ಇನ್ನಷ್ಟು ಉತ್ತಮಗೊಳಿಸಿದ್ದಾರೆ. ಕತೆ ಸ್ಲೋ ಆಗಿ ಹೋಗುತ್ತೆ, ಸ್ವಲ್ಪ ಬೋರ್ ಅಂತ ಅನಿಸ್ತಾ ಇರುತ್ತೆ, ಆದ್ರೆ ಒಂದಷ್ಟು ಎಲಿಮೆಂಟ್ಸ್ ಮೂಲಕ ಎಮೋಷನ್ ಅನ್ನ ರೈಟ್ ಪ್ಲೇಸ್ ಅಲ್ಲಿ ಇಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. 8.2 IMDb ರೇಟಿಂಗ್ ನೊಂದಿಗೆ ಅಮೆಜಾನ್ ಪ್ರೈಮ್ ನಲ್ಲಿ ಈ ಸಿನಿಮಾ ರಿಲೀಸ್ ಆಗಿದೆ. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಡೀಸೆಂಟ್ ವಾಚ್. ಕೋರ್ಟ್ ಸ್ಟೇಟ್ ವರ್ಸಸ್ ನೋಬಡಿ ಇದು ರಾಮ್ ಜಗದೀಶ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಇಲ್ಲಿ ಪ್ರಿಯದರ್ಶಿ ಪುಲಿಕೊಂಡ, ಹರ್ಷ್ ರೋಹನ್ ಇನ್ನು ಮುಂತಾದವರು ಲೀಡ್ ರೋಲ್ ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಚಂದ್ರಶೇಖರ್ ಅಲಿಯಾಸ್ ಚಂದು ಅನ್ನೋ ಹುಡುಗ ಜಬಿಲಿ ಅನ್ನೋ ಹುಡುಗಿಯನ್ನ ಪ್ರೀತಿಸ್ತಾ ಇರ್ತಾನೆ. ಬಟ್ ಇವರ ಪ್ರೇಮ ಕಥೆಯಲ್ಲಿ ಒಂದು ಟ್ರಾಜಿಕ್ ತಿರುವು ಬರುತ್ತೆ. ಚಂದ್ರಶೇಖರ್ ನನ್ನ ಹಲವಾರು ಕೇಸ್ ನಲ್ಲಿ ಫಿಟ್ ಮಾಡಿ ಅವನಿಗೆ ಪಾಕ್ಸೋ ಹಾಕಿ ಕಾಟ ಕೊಡ್ಲಾಗುತ್ತೆ. ಇದಕ್ಕೆ ಕಾರಣ ಏನು, ಯಾರು, ಅಷ್ಟಕ್ಕೂ ಇವನಿಗೆ ಬಲೆಯಿಂದ ಆಚೆ ಬಂದ ಇಲ್ವಾ ಅನ್ನೋದೇ ಇಲ್ಲಿನ ಒನ್ ಲೈನ್ ಕತೆ. ಇಷ್ಟು ಸೆನ್ಸಿಟಿವ್ ಟಾಪಿಕ್ ನ ಕೈಗೆತ್ಕೊಂಡು ಇದನ್ನ ಒಂದು ಕಥೆ ರೂಪದಲ್ಲಿ ಜನಗಳಿಗೆ ತೋರಿಸಬೇಕು ಅಂತ ಅನ್ಕೊಂಡಿದ್ದಕ್ಕೆ ರಾಮ್ ಜಗದೀಶ್ ಅವರಿಗೆ ಒಂದು ಕನ್ಸಿಡರಬಲ್ ಅಪ್ರಿಸಿಯೇಷನ್ ರೀಚ್ ಆಗ್ಲೇಬೇಕು. ಸಿನಿಮಾ 2.5 ಗಂಟೆ ಡ್ಯೂರೇಷನ್ ನೊಂದಿಗೆ ಇದೆ ಅಂಡ್ ಅಷ್ಟು ಕಾಲ ಸೀಟ್ಗೆ ಮ್ಯಾಗ್ನೆಟ್ ಹಾಕಿ ಕೂರಿಸ್ದಂಗಿತ್ತು. ಈ ವರ್ಷ ನೋಡಿರುವಂತಹ ಒನ್ ಆಫ್ ದ ಬೆಸ್ಟ್ ತೆಲುಗು ಕಂಟೆಂಟ್ ಇದು ಗುರುವೆ. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಗ್ರೇಟ್ ವಾಚ್. 8.1 IMDb ರೇಟಿಂಗ್ ನೊಂದಿಗೆ ಕನ್ನಡ ಭಾಷೆಯಲ್ಲೇ ನೆಟ್ಫ್ಲಿಕ್ಸ್ ನಲ್ಲಿ ಅವೈಲಬಲ್ ಇದೆ. ಗೌರಿ ಇಂದ್ರಜಿತ್ ಲಂಕೇಶ್ ಅವರ ಮಗ ಸಮರ್ಜಿತ್ ಲಂಕೇಶ್ ಅವರ ಲಾಂಚ್ ಪ್ಯಾಡ್ ಇದಾಗಿದ್ದು, ಸ್ವತಃ ಇಂದ್ರಜಿತ್ ಅವರು ಸಿನಿಮಾವನ್ನ ಡೈರೆಕ್ಟ್ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯ ಜೋಗಯ್ಯನ ಮಗ ಗೌರಿ ಜೀವನದಲ್ಲಿ ಗೆಲ್ತಾನ, ಸಮಂತ ಎಂಬಾಕೆಯ ಪ್ರೀತಿ ಸಿಗುತ್ತಾ, ತಾಯಿ ಪ್ರೀತಿನ ಉಳಿಸ್ಕೋತಾನ ಅನ್ನೋದೇ ಇಲ್ಲಿನ ಪ್ಲಾಟ್. ಒಂದು ಯಂಗ್ ಲವ್ ಸ್ಟೋರಿಯನ್ನ ಹೇಳೋದ್ರ ಜೊತೆಗೆ ವಿಕಲಚೇತನರು ಕೂಡ ಜೀವನದಲ್ಲಿ ಅನ್ಕೊಂಡಿದ್ದನ್ನ ಸಾಧಿಸಬಹುದು ಅನ್ನೋದನ್ನ ಸಾರಿ ಹೇಳೋ ಕೆಲಸವನ್ನ ಈ ಸಿನಿಮಾ ಮಾಡಿದೆ. ಇವರ ಮೋಟಿವ್ ಚೆನ್ನಾಗಿದೆ, ಬಟ್ ಸ್ಕ್ರೀನ್ ಪ್ಲೇ ಇನ್ನೂ ಸಾಕಷ್ಟು ಬೆಟರ್ ಆಗಬೇಕಿತ್ತು. ಪರ್ಫಾರ್ಮೆನ್ಸ್ ಗಳೆಲ್ಲ ಡೀಸೆಂಟ್ ಆಗಿತ್ತು ಅಂಡ್ ಇದರ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. 7.4 IMDb ರೇಟಿಂಗ್ ನೊಂದಿಗೆ ಅಮೆಜಾನ್ ಪ್ರೈಮ್ ನಲ್ಲಿ ಗೌರಿ ಸಿನಿಮಾ ಅವೈಲಬಲ್ ಇದೆ. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಆವರೇಜ್ ವಾಚ್. ಟೆಸ್ಟ್ ಎಸ್ ಶಶಿಕಾಂತ್ ಅವರು ಡೈರೆಕ್ಟ್ ಮಾಡಿರುವಂತಹ ಈ ಸಿನಿಮಾದಲ್ಲಿ ನಯನ್ತಾರಾ, ಆರ್ ಮಾಧವನ್, ಸಿದ್ಧಾರ್ಥನಂತಹ ಎಕ್ಸ್ಪೀರಿಯನ್ಸ್ ಸ್ಟಾರ್ ಕ್ಯಾಸ್ಟ್ ಇದೆ. ಇಲ್ಲಿ ಇರೋದು 3 ಮುಖ್ಯ ಪಾತ್ರಗಳು. ಅರ್ಜುನ್ ಅವನೊಬ್ಬ ಕ್ರಿಕೆಟರ್, ಅವನಿಗೆ ಜೀವನಾನೇ ಕ್ರಿಕೆಟ್. ಇವನು ಇಂಡಿಯಾ ವರ್ಸಸ್ ಪಾಕಿಸ್ತಾನ ನಡುವೆ ಆಗ್ತಿರುವಂತಹ ಟೆಸ್ಟ್ ಮ್ಯಾಚ್ ನ ಗೆಲ್ಬೇಕು ಅಂತ ಇರ್ತಾನೆ. ಇನ್ನೊಂದು ಪಾತ್ರ ಸರ್ವಣನ್, ಅವನೊಬ್ಬ ಸೈಂಟಿಸ್ಟ್, ಹೈಡ್ರೋಫ್ಯೂಯಲ್ ನ ಇನ್ವೆಂಟ್ ಮಾಡಿ ಜನರ ಮುಂದೆ ತರಲೇಬೇಕು ಅಂತ ಹೋರಾಡ್ತಾ ಇರೋನು. ಕುಮುದ ಇವರಿಬ್ಬರ ನಡುವಿನ ಬ್ರಿಡ್ಜ್. ಇಷ್ಟು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಗಳ ಸಂಬಂಧ ಏನು, ಒಬ್ರಿಗೆ ಒಬ್ರು ಏನ್ ಮಾಡಿದ್ರು, ಏನ್ ಮಾಡಬೇಕಿತ್ತು ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಸಖತ್ತಾಗಿರೋ ಸ್ಟಾರ್ ಕ್ಯಾಸ್ಟ್ ಇದ್ರೂ ಸಹ ಶೈನ್ ಆಗಿದ್ದು ಆರ್ ಮಾಧವನ್ ಅವರು ಮಾತ್ರ. ಫಸ್ಟ್ ಹಾಫ್ ಅಲ್ಲಿ ಟೆಸ್ಟ್ ಸಿನಿಮಾ ನಿಮ್ಮ ಪೇಷನ್ಸ್ ಅನ್ನ ಟೆಸ್ಟ್ ಮಾಡೋದು ನಿಜಾನೇ, ಆದ್ರೆ ಸೆಕೆಂಡ್ ಹಾಫ್ ಶುರು ಆಗ್ತಿದ್ದಂಗೆ ಕತೆ ರಾಕೆಟ್ ಸ್ಪೀಡ್ ಅಲ್ಲಿ ನುಗ್ಗುತ್ತೆ. ಕ್ಯಾರೆಕ್ಟರ್ಗಳು ಟ್ರಾನ್ಸ್ಫಾರ್ಮ್ ಆಗ್ತವೆ ಅಂಡ್ ಇದೆಲ್ಲ ಅಂಶಗಳು ಸಿನಿಮಾ ಎಲ್ಲೂ ಬೀಳದಂಗೆ ನೋಡ್ಕೊಳ್ಳುತ್ತೆ.
ಕತೆ ಚೆನ್ನಾಗಿದ್ರು ಸ್ಕ್ರೀನ್ ಪ್ಲೇ ಅದನ್ನ ಜಸ್ಟಿಫೈ ಮಾಡೋದ್ರಲ್ಲಿ ಫೇಲ್ ಆಗಿದೆ. ಆರ್ ಮಾಧವನ್ ಫ್ಯಾನ್ ಆಗಿದ್ರೆ ಟ್ರೈ ಮಾಡಿ, ಆರ್ ಎಲ್ಸ್ ಸ್ಕಿಪ್ ಮಾಡುವಂತಹ ಕಂಟೆಂಟೇ ಇದು ಅಂತ ನಾನು ಹೇಳ್ತೀನಿ. 6 IMDb ರೇಟಿಂಗ್ ನೊಂದಿಗೆ ಈ ಸಿನಿಮಾ ನೆಟ್ಫ್ಲಿಕ್ಸ್ ನಲ್ಲಿ ಕನ್ನಡದ ಭಾಷೆಯಲ್ಲೇ ಅವೈಲಬಲ್ ಇದೆ. ಕರ್ಮ ಕೆ ಡ್ರಾಮಾಗಳು ಎಷ್ಟು ಪಾಪ್ಯುಲರ್ ಅಂತ ನಿಮಗೆ ಗೊತ್ತೇ ಇದೆ. ನೆಟ್ಫ್ಲಿಕ್ಸ್ ನಲ್ಲಿರುವಂತಹ ಈ ಕೊರಿಯನ್ ಡ್ರಾಮಾ ಒಂದಷ್ಟರ ಮಟ್ಟಿಗೆ ಹೈಪ್ ಆಗಿದ್ದನ್ನ ಕಂಡು ಒಂದು ಟ್ರೈ ಕೊಡೋಣ ಅಂತ ನೋಡಿದೆ. ಅಂಡ್ ಇದನ್ನ ನೋಡಿ ಮುಗಿಸಿದ ನನಗೆ ಡಿಸಪಾಯಿಂಟ್ ಅಂತೂ ಆಗ್ಲಿಲ್ಲ. ಹಣಕ್ಕೋಸ್ಕರ ಒಬ್ಬ ಮನುಷ್ಯ ತನ್ನ ತಂದೆಯನ್ನೇ ಕೊಲೆ ಮಾಡ್ತಾನೆ. ಅಂಡ್ ಈ ಪಾಯಿಂಟ್ ಇಂದಾನೆ ಟ್ವಿಸ್ಟ್ ಗಳು ಶುರು ಆಗ್ತವೆ. ನಿಜವಾಗ್ಲೂ ಅವನೇ ಮಾಡಿಸಿದ್ದ ಅಥವಾ ಇನ್ನೂ ಹಲವರ ಕೈವಾಡ ಇಲ್ಲಿದ್ಯಾ ಅನ್ನೋದನ್ನೆಲ್ಲ ಈ ಸೀರೀಸ್ ನ ನೋಡಿ ನೀವೇ ತಿಳ್ಕೋಬೇಕು. ಕರ್ಮ ಅನ್ನೋದು ಎಷ್ಟು ಹಾಂಟಿಂಗು, ಯಾರನ್ನು ಬಿಡಲ್ಲ ಅದು ಅನ್ನೋದನ್ನ ಇಲ್ಲಿ ಕಟ್ಕೊಟ್ಟಿದ್ದಾರೆ. ಸ್ಕ್ರೀನ್ ಪ್ಲೇ ಗ್ರಿಪ್ಪಿಂಗ್ ಆಗಿದೆ, ಪರ್ಫಾರ್ಮೆನ್ಸ್ ಗಳು ಟಾಪ್ ನಾಚ್ ಆಗಿದೆ. 50 ನಿಮಿಷಗಳ 6 ಎಪಿಸೋಡ್ಗಳಿದೆ. 7.7 IMDb ರೇಟಿಂಗ್ ಪಡ್ಕೊಂಡಿರುವಂತಹ ಈ ಸೀರೀಸು ಖಡಕ್ ಸಿನಿಮಾ ಪ್ರಕಾರ ಒಂದು ಗುಡ್ ಎಂಟರ್ಟೈನಿಂಗ್ ವಾಚ್. ನೆಟ್ಫ್ಲಿಕ್ಸ್ ನಲ್ಲಿ ಕೊರಿಯನ್ ಸೇರಿದಂತೆ ಹಿಂದಿ, ಇಂಗ್ಲಿಷ್ ಭಾಷೆಗಳಲ್ಲಿ ಅವೈಲಬಲ್ ಇದೆ. ಪ್ರವೀಣ್ ಕೊಡು ಶಪ್ಪು. ಬಸಿಲ್ ಜೋಸೆಫ್ ಅವರು ಮಾಲಿವುಡ್ ನ ಅಕ್ಷಯ್ ಕುಮಾರ್ ಆಗ್ಬಿಟ್ಟಿದ್ದಾರೆ ಗುರುವೆ. ಹೇಗೆ ಅವರ ಸಿನಿಮಾಗಳು 2 ತಿಂಗಳಿಗೊಂದೊಂದು ಬರ್ತಾ ಹೋಗ್ತಾ ಇರುತ್ತೋ ಇವ್ರದ್ದು ಕೂಡ ಹಂಗೆ ಆಗ್ಬಿಟ್ಟಿದೆ. ಕೆಲವು ವಾರಗಳ ಹಿಂದೆ ಪೊನ್ಮ್ಯಾನ್ ಬಂದಿತ್ತು, ಇದೀಗಾಗಲೇ ಈ ಸಿನಿಮಾ ಬಂದು ನಿಂತಿದೆ. ಮಿಸ್ಟರಿ ಅಂಡ್ ಡಾರ್ಕ್ ಕಾಮಿಡಿ ಜಾನರ್ಗೆ ಸೇರುವಂತಹ ಈ ಸಿನಿಮಾ ಯಾವುದೇ ಟ್ರೈಲರ್ ಟೀಸರ್ ನ ನೋಡದೆ ಡೈರೆಕ್ಟ್ ಆಗಿ ಕಂಟೆಂಟ್ ಗೆ ಡೈವ್ ಮಾಡಬಹುದು. ತಿನ್ ಪ್ಲಾಟ್ ಲೈನ್ ಇರೋದ್ರಿಂದ ಅದನ್ನ ರಿವೀಲ್ ಮಾಡಿದ್ರೆ ಸ್ಪಾಯ್ಲರ್ ಕೊಟ್ಟಂಗ ಆಗ್ಬಿಡುತ್ತೆ. ಬಸಿಲ್ ಜೋಸೆಫ್ ಇದಾರೆ ಅಂದ್ಮೇಲೆ ಅಲ್ಲಿ ಏನೋ ಒಂದು ಸ್ಪೆಷಲ್ ಡಿಶ್ ಕುಕ್ ಆಗಿರ್ಲೇಬೇಕು. ಅಂಡ್ ಇನ್ನೊಮ್ಮೆ ಅವರು ತಮ್ಮ ಕ್ರೆಡಿಬಿಲಿಟಿನ ಜನಗಳ ಮುಂದೆ ಇಟ್ಟು ನನ್ ಸಿನಿಮಾಗ್ ಬನ್ನಿ, ಡಿಸಪಾಯಿಂಟ್ ಆಗೋ ಮಾತೇ ಇಲ್ಲ ಅಂತ ಸಾರಿ ಹೇಳ್ಬಿಟ್ಟಿದ್ದಾರೆ. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಗುಡ್ ವಾಚ್. 6.9 IMDb ರೇಟಿಂಗ್ ಒಂದಿಗೆ ಸೋನಿ ಲೈವ್ ನಲ್ಲಿ ಕನ್ನಡದ ಭಾಷೆಯಲ್ಲೇ ಅವೈಲಬಲ್ ಇದೆ. ರಾಕ್ಷಸ ಇದು ಲೋಹಿತ್ ಅವರು ಡೈರೆಕ್ಟ್ ಮಾಡಿ ಪ್ರಜ್ವಲ್ ದೇವರಾಜ್ ಮೈನ್ ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಇಲ್ಲಿನ ಮೈನ್ ಕ್ಯಾರೆಕ್ಟರ್ ನ ಹೆಸರು ಸತ್ಯ. ಅವನು ಒಬ್ಬ ಸಸ್ಪೆಂಡೆಡ್ ಪೊಲೀಸ್ ಆಫೀಸರ್. ಡಿಪಾರ್ಟ್ಮೆಂಟ್ ಮೇಲೆ ಅವನಿಗೆ ಕೋಪ ಅಂಡ್ ಡಿಪಾರ್ಟ್ಮೆಂಟ್ಗೂ ಅವನಿಗೂ ಅಷ್ಟಾಗಿ ಆಗಿ ಬರ್ತಿರಲ್ಲ. ಬಟ್ ಸ್ಟಿಲ್ ಅವನು ತುಂಬಾ ಗೌರವಿಸೋರೊಬ್ರು ಈ ಕೆಲಸ ನಿನ್ನಿಂದ ಆಗ್ಲೇಬೇಕು ಅಂದಾಗ ಅದನ್ನ ಮಾಡೋದಕ್ಕೆ ಮುಂದೆ ಹೋಗ್ತಾನೆ. ಆ ಕೆಲಸ ಏನು, ಇದರಿಂದ ಹುಡ್ಕೊಂಡಂತಹ ಸಂಕಷ್ಟಗಳೇನು, ಯಾವ ಶಕ್ತಿ ಇದಕ್ಕೆ ಕಾರಣ ಅನ್ನೋದೇ ಇಲ್ಲಿನ ಪ್ಲಾಟ್. ಆನ್ ಪೇಪರ್ ಇದೊಂದು ಸಾಲಿಡ್ ಕತೆ, ಬಟ್ ಅನ್ಫಾರ್ಚುನೇಟ್ಲಿ ಅದನ್ನ ಸ್ಕ್ರಿಪ್ಟ್ ಟು ಸ್ಕ್ರೀನ್ ಚೆನ್ನಾಗಿ ಟ್ರಾನ್ಸಿಷನ್ ಮಾಡಿಲ್ಲ. ಟಿಪಿಕಲ್ ಸಿನಿಮಾ ಹೋಗೋ ಸ್ಕ್ರೀನ್ ಪ್ಲೇನ ಇವರು ಫಾಲೋ ಮಾಡದೆ ಯುನೀಕ್ ಅಪ್ರೋಚ್ ನ ಫಾಲೋ ಮಾಡಿದ್ದಾರೆ. ಬಟ್ ಅದು ಸಖತ್ ರೊಟೀನ್ ಆಗಿತ್ತು. 4 IMDb ರೇಟಿಂಗ್ ಪಡ್ಕೊಂಡಿರುವಂತಹ ಈ ಸಿನಿಮಾ ಖಡಕ್ ಸಿನಿಮಾ ಪ್ರಕಾರ ಒಂದು ಬಿಲೋ ಆವರೇಜ್ ವಾಚ್. ಸನ್ನೆಕ್ಸ್ ಅಲ್ಲಿ ಅವೈಲಬಲ್ ಇದೆ. ಪೆರುಸು ತಮಿಳಿನ ಈ ಅಡಲ್ಟ್ ಕಾಮಿಡಿ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಇಲಂಗೋ ರಾಮ್. ನಿಹಾರಿಕಾ NM, ಸುನೀಲ್ ರೆಡ್ಡಿ, ವೈಭವ್ ಇಲ್ಲಿ ಲೀಡ್ ರೋಲ್ ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಂದು ಮನೆಯಲ್ಲಿ ಅವರ ಓಲ್ಡೆಸ್ಟ್ ಪರ್ಸನ್ ಒಬ್ರು ತೀರ್ ಹೋಗ್ತಾರೆ. ಅವರ ವೈಫು ರಿಟೈರ್ಡ್ ಆಗಿರೋದ್ರಿಂದ ಅವ್ರಿಗೆ ಗೊತ್ತಾಗದೆ ಯಾವ ರೀತಿ ಅಂತ್ಯಕ್ರಿಯೆ ಮಾಡಿ ಮ್ಯಾನೇಜ್ ಮಾಡ್ತಾರೆ, ಇದು ಕೊನೆಯವರೆಗೂ ಅವರಿಗೆ ಗೊತ್ತಾಗುತ್ತೋ ಇಲ್ವೋ ಅನ್ನೋದೇ ಇಲ್ಲಿನ ಪ್ಲಾಟ್. ಸಿನಿಮಾದಲ್ಲಿನ ಕಾಮಿಡಿನೇ ಇದರ USP. ಆ ಕಾಮಿಡಿ ಕೆಲವು ಕಡೆ ವರ್ಕ್ ಆಗುತ್ತೆ, ಕೆಲವು ಕಡೆ ವರ್ಕ್ ಆಗಲ್ಲ. ಅಡಲ್ಟ್ ಕಾಮಿಡಿ ಜಾಸ್ತಿ ಇರೋದ್ರಿಂದ ಫ್ಯಾಮಿಲಿ ಜೊತೆ ನೋಡಿದ್ರೆ ಮುಜುಗರ ಆಗೋದಂತೂ ಪಕ್ಕ. 7.6 IMDb ರೇಟಿಂಗ್ ನೊಂದಿಗೆ ನೆಟ್ಫ್ಲಿಕ್ಸ್ ಅಲ್ಲಿ ಕನ್ನಡದ ಭಾಷೆಯಲ್ಲಿ ಅವೈಲಬಲ್ ಇದೆ. ಖಡಕ್ ಸಿನಿಮಾ ಪ್ರಕಾರ ಸ್ಟ್ರಿಕ್ಟ್ಲಿ ಇಟ್ಸ್ ಎ ಪ್ರೈವೇಟ್ ವಾಚ್. ಕನ್ನಡ ಪರಮೇಶ್ ವರ್ಮಾ ಪಂಜಾಬಿಯ ಫೇಮಸ್ ಸಿಂಗರ್ ಆಗಿರುವಂತಹ ಇವರು ಹಿಂದಿಯಲ್ಲಿ ತಮ್ಮ ಆಕ್ಟಿಂಗ್ ಡೆಬ್ಯೂನ ಈ ಶೋನಿಂದ ಮಾಡಿದ್ದಾರೆ. ಸಂದೀಪ್ ಜೈನ್, ಚಂದನ್ ಅರೋರಾ ಇದರ ಡೈರೆಕ್ಟರ್ಗಳು. ಪರಮೇಶ್ ವರ್ಮಾ, ಅರುಣೋದಯ್ ಸಿಂಗ್ ಇನ್ನು ಮುಂತಾದ ಹೊಸ ಮುಖಗಳ ಸೀರೀಸ್ ಇದಾಗಿದೆ. 90s ನ ಕೆನಡಾದಲ್ಲಿ ಸೆಟ್ ಆಗಿರುವಂತಹ ಈ ಕತೆ ಸುತ್ತೋದು ನಿರ್ಮಲ್ ಅನ್ನುವಂತಹ ಪಾತ್ರದ ಸುತ್ತ. ಇಲ್ಲೀಗಲ್ ವೇ ಅಲ್ಲಿ ಕೆನಡಾ ಪ್ರವೇಶ ಮಾಡಿರುವಂತಹ ಇವನು ಹೇಗೆ ಅನ್ಫಾರ್ಚುನೇಟ್ಲಿ ಒಂದು ಡ್ರಗ್ ಕಾರ್ಟಲ್ ನಲ್ಲಿ ಸಿಗಾಕೋತಾನೆ ಅಂಡ್ ಅಲ್ಲಿಂದ ಆದಂತಹ ಅನಾಹುತಗಳೇನು ಅನ್ನೋದೇ ಇಲ್ಲಿನ ಪ್ಲಾಟ್. ಚಾಂಪಿಯನ್ಸ್ ಟ್ರೋಫಿ ನೋಡುವಾಗ ಇದರ ಪ್ರೋಮೋಸ್ ಬರ್ತಾ ಇತ್ತು ಹಾಟ್ ಸ್ಟಾರ್ ಅಲ್ಲಿ. ಅಂಡ್ ಅಲ್ಲಿ ಇಂಟ್ರೆಸ್ಟಿಂಗ್ ಅನ್ಸಿದ್ದಕ್ಕೆ ಈ ಸೀರೀಸ್ ನ ನೋಡಿದ್ದು. ಪರ್ಫಾರ್ಮೆನ್ಸ್ ಗಳು ಸೂಪರ್ ಆಗಿದೆ. ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದಾರೋ ಆ ಪಾಯಿಂಟ್ ಗೆ ಸ್ವಲ್ಪ ತಡವಾಗಿ ಬರ್ತಾರೆ. ಬಟ್ ಒಂದ್ಸಲ ಬಂದ್ಮೇಲೆ ಎಲ್ಲೂ ಬೋರ್ ಹೊಡಿದೆ ಕರ್ಕೊಂಡು ಹೋಗುತ್ತೆ. 90s ನಲ್ಲಿ ಸೆಟ್ ಆಗಿರುವಂತಹ ಸೀರೀಸ್ ಆಗಿರೋದ್ರಿಂದ ಸಿನಿಮಾಟೋಗ್ರಫಿ, ಸೆಟ್ಸು ಎಲ್ಲವೂ ಆ 90s ವೈಬ್ ನ ಕೊಡೋದ್ರಲ್ಲಿ ಸಕ್ಸಸ್ಫುಲ್ ಆಗಿದೆ. 8.3 IMDb ರೇಟಿಂಗ್ ಪಡ್ಕೊಂಡಿರುವಂತಹ ಈ ಸೀರೀಸ್ ನಮ್ಮ ಪ್ರಕಾರ ಒಂದು ಗುಡ್ ವಾಚ್. ಜಿಯೋ ಹಾಟ್ ಸ್ಟಾರ್ ನಲ್ಲಿ ಕನ್ನಡದ ಭಾಷೆಯಲ್ಲಿ ಅವೈಲಬಲ್ ಇದೆ. ಟಚ್ ಮಿ ನಾಟ್ ಹೀ ಸೈಕೋಮೆಟ್ರಿಕ್ ಅನ್ನುವಂತಹ ಒಂದು ಕೊರಿಯನ್ ಸೀರೀಸ್ ನ ರೀಮೇಕ್ ಆಗಿರುವಂತಹ ಈ ತೆಲುಗು ವೆಬ್ ಸೀರೀಸ್ ದೀಕ್ಷಿತ್ ಶೆಟ್ಟಿ, ಕೋಮಾಲಿ ಪ್ರಸಾದ್, ಪೃಥ್ವಿರಾಜ್ ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸೀರೀಸ್. ಇಲ್ಲಿನ ಮುಖ್ಯ ಪಾತ್ರಧಾರಿ ರಿಷಿಗೆ ಒಂದು ಸ್ಪೆಷಲ್ ಪವರ್ ಇದೆ. ಒಂದು ವಸ್ತುವನ್ನ ಮುಟ್ಟಿದ ತಕ್ಷಣ ಅದಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲಾ ಪಾಸ್ಟ್ ಇವೆಂಟ್ಸ್ ಇವನು ಗೊತ್ತಾಗ್ಬಿಡುತ್ತೆ. ಇದನ್ನಿಟ್ಕೊಂಡು ಹೇಗೆ ಒಂದು ಕೇಸ್ ಇನ್ವೆಸ್ಟಿಗೇಷನ್ ನಡೆಯುತ್ತೆ ಅನ್ನೋದೇ ಇಲ್ಲಿನ ಪ್ಲಾಟ್. ದೀಕ್ಷಿತ್ ಶೆಟ್ಟಿ ಅವರ ಪರ್ಫಾರ್ಮೆನ್ಸ್ ಇಂಪ್ರೆಸ್ ಮಾಡ್ತು. ಇನ್ವೆಸ್ಟಿಗೇಷನ್ ಸೀನ್ಸ್ ಗಳು ಇನ್ನೂ ಬೆಟರ್ ಇರಬೇಕಿತ್ತು ಅಂತ ಅನ್ಸಿದ್ ನಿಜ. ಬಟ್ ಅದರ ಸುತ್ತ ಬಿಲ್ಡ್ ಮಾಡ್ಕೊಂಡಿರುವಂತಹ ಸನ್ನಿವೇಶಗಳಿಂದ ಅದು ಬೋರಿಂಗ್ ಅಂತ ಅನ್ಸಲ್ಲ. 6.9 IMDb ರೇಟಿಂಗ್ ನ ಪಡ್ಕೊಂಡಿರುವಂತಹ ಈ ಸೀರೀಸ್ ಪಾರ್ಟ್ಸ್ ಅಲ್ಲಿ ಎಂಗೇಜಿಂಗ್ ಆಗಿದೆ, ಪಾರ್ಟ್ಸ್ ಅಲ್ಲಿ ಬೋರಿಂಗ್ ಆಗಿದೆ. ಬಟ್ ನಮ್ ಪ್ರಕಾರ ಇದೊಂದು ಡೀಸೆಂಟ್ ವಾಚ್. 6.7 IMDb ರೇಟಿಂಗ್ ನೊಂದಿಗೆ ಜಿಯೋ ಹಾಟ್ ಸ್ಟಾರ್ ನಲ್ಲಿ ಕನ್ನಡದ ಭಾಷೆಯಲ್ಲಿ ಅವೈಲಬಲ್ ಇದೆ. ವಿಷ್ಣು ಪ್ರಿಯಾ
ಇದೊಂದು ಪಕ್ಕಾ ರೂಟೆಡ್ ಲವ್ ಸ್ಟೋರಿ. ಕೆ ಮಂಜು ಅವರ 50ನೇ ಪ್ರೊಡಕ್ಷನ್ ಇದಾಗಿದ್ದು, ಸಿನಿಮಾಗೆ ವಿ.ಕೆ. ಪ್ರಕಾಶ್ ಆಕ್ಷನ್ ಕಟ್ ಹೇಳಿದ್ದಾರೆ. ಶ್ರೇಯಸ್ ಮಂಜು ಹಾಗೂ ವಿಂಗ್ ಕ್ವೀನ್ ಪ್ರಿಯಾ ವ್ಯಾರಿಯರ್ ಇಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇವರಿಬ್ಬರ ಲವ್ ಸ್ಟೋರಿ ಅಂಡ್ ಮುರಿದೋಗಿರುವಂತಹ ಕುಟುಂಬವನ್ನ ನಮ್ಮ ನಾಯಕ ರಿಯುನೈಟ್ ಮಾಡೋದಕ್ಕೆ ಸಾಧ್ಯ ಆಯ್ತಾ ಇಲ್ವಾ ಅನ್ನೋದೇ ಇಲ್ಲಿನ ಪ್ಲಾಟ್. ಶ್ರೇಯಸ್ ಮಂಜು ಅವರ ಆಕ್ಟಿಂಗ್ ಪಡ್ಡೆ ಹುಲಿಗೆ ಕಂಪೇರ್ ಮಾಡಿದ್ರೆ ಸಖತ್ ಬೆಟರ್ ಆಗಿದೆ. ಪ್ರಿಯಾ ಶೈನ್ ಸಿನ್ಹರ್ ರೋಲ್ ಅಂತ ಹೇಳ್ಬೇಕು. 90s ನ ಕಥೆ ಇದಾಗಿದ್ದು, ವಾಟ್ಸಪ್ ಇಲ್ದೆ, ಫೋನ್ ಇಲ್ದೆ ಹೇಗಿತ್ತು ಆಗಿನ ಲವ್, ಆ ಲವ್ ಲೆಟರ್, ಆ ವೇಟಿಂಗ್ ಸ್ಪಾಟ್ ಎಲ್ಲವನ್ನ ವಿಜುವಲಿ ಇಂಪ್ರೆಸಿವ್ ಆಗಿ ತೋರಿಸಿದ್ದಾರೆ. ಲವ್ ಸ್ಟೋರಿಗಳು ಇಷ್ಟ ಆಗೋರ್ಗೆ ಖಡಕ್ ಸಿನಿಮಾ ಪ್ರಕಾರ ಇದೊಂದು ಡೀಸೆಂಟ್ ವಾಚ್. 8.3 IMDb ರೇಟಿಂಗ್ ನೊಂದಿಗೆ ಪ್ರೈಮ್ ವಿಡಿಯೋನಲ್ಲಿ ಅವೈಲೇಬಲ್ ಇದೆ. ಪಲ್ಸ್ ಹೆಸರೇ ಸೂಚಿಸೋ ಹಾಗೆ ಇದೊಂದು ಮೆಡಿಕಲ್ ಡ್ರಾಮಾ ಸೀರೀಸ್. ಇಲ್ಲಿನ ಸ್ಟೋರಿ ಬೇಸ್ ಆಗಿರೋದು ಒಂದು ಹಾಸ್ಪಿಟಲ್ ನ ಸುತ್ತ. ಡಾಕ್ಟರ್ಸ್, ನರ್ಸ್ ಇವರೆಲ್ಲರ ಪರ್ಸನಲ್ ಲೈಫ್ ಹಾಗೂ ಅವರ ಪ್ರೊಫೆಷನಲ್ ಲೈಫ್ ನ ಕೆಲವು ಮೂಮೆಂಟ್ಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡುತ್ತೆ. ಇವ್ರ ಬಳಿ ಬರುವಂತಹ ಒಂದು ಮೆಡಿಕಲ್ ಕೇಸ್ ನಿಂದ ಅಲ್ಲಿರೋ ಸ್ಟಾಫ್ ಮಧ್ಯ ಒಂದು ಕೋಲ್ಡ್ ವಾರ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಅದರಿಂದ ಆಗುವಂತಹ ವಿಪರ್ಯಾಸಗಳೇನು, ಆದ ಅನಾಹುತಗಳೇನು ಅನ್ನೋದೇ ಇಲ್ಲಿನ ಪ್ಲಾಟ್. ಸ್ಟೋರಿ ಸ್ಲೋ ಪೇಸ್ ಅಲ್ಲಿ ಸಾಗುತ್ತೆ. 10 ಎಪಿಸೋಡ್ಗಳಿದಾವೆ, ಬಟ್ ಈಸಿಲಿ ಅದನ್ನ 7 ರಿಂದ 8 ಎಪಿಸೋಡ್ ನಲ್ಲಿ ಕನ್ಕ್ಲೂಡ್ ಮಾಡಬಹುದಿತ್ತು ಅನ್ನೋದು ನನ್ನ ಒಪಿನಿಯನ್. ಬಟ್ ಸೀರೀಸ್ ನ ಕ್ವಿಟ್ ಮಾಡೋ ಮನಸ್ಸು ಎಲ್ಲೂ ಆಗಲ್ಲ. ನೀವು ಇನ್ನೆಲ್ಲೂ ಫೀಲ್ ಮಾಡಿರುವಷ್ಟು ಟೆನ್ಷನ್ ನ ಹುಟ್ಟಾಕ್ಸುವಂತಹ ಸಾಮರ್ಥ್ಯ ಇಲ್ಲಿನ ಕೆಲವು ಸೀನ್ ಗಳಲ್ಲಿ ಇದೆ. ಮೆಡಿಕಲ್ ಫೀಲ್ಡ್ ಗೆ ನೀವು ಸೇರಿದವರಾಗಿದ್ರೆ ಇದು ನಿಮ್ಗೆ ಇಂಪ್ರೆಸ್ ಮಾಡೇ ಮಾಡುತ್ತೆ. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಡೀಸೆಂಟ್ ಒನ್ ಟೈಮ್ ವಾಚ್. 6.5 IMDb ರೇಟಿಂಗ್ ನೊಂದಿಗೆ ನೆಟ್ಫ್ಲಿಕ್ಸ್ ನಲ್ಲಿ ಇಂಗ್ಲಿಷ್, ಹಿಂದಿ ಭಾಷೆಗಳಲ್ಲಿ ಅವೈಲೇಬಲ್ ಇದೆ. ಇದಾಗಿತ್ತು ಈ ವಾರದ ಖಡಕ್ ಸಿನಿಮಾದ OTT ರೆಕಮೆಂಡೇಶನ್ಸ್. ಇದರಲ್ಲಿ ನೀವು ಯಾವ ಸಿನಿಮಾ ಅಥವಾ ಸೀರೀಸ್ ನ ನೋಡಿದ್ರಾ ಅಂಡ್ ಯಾವ್ದು ನಿಮ್ಗೆ ತುಂಬಾ ಇಷ್ಟ ಆಯ್ತು ಎಲ್ಲವನ್ನ ಕಮೆಂಟ್ ಮಾಡಿ. ನಾನು ಕೂಡ ಅದಕ್ಕೆ ರಿಪ್ಲೈ ಮಾಡುವಂತಹ ಪ್ರಯತ್ನವನ್ನ ಜೆನ್ಯೂನ್ ಆಗಿ ಮಾಡ್ತೀನಿ. ಸೈನಿಂಗ್ ಆಫ್, ಮನು.